ನಮ್ಮ ನಮ್ಮ ಪತ್ನಿಯವ್ರಿಗೂ ಈ ರೀತಿಯಲ್ಲಿ ಫೋನ್ ಮಾಡಿದ್ದಾರೆ. ತಕ್ಷಣ 3/4 ಗಂಟೆಯಲ್ಲಿ ಡಿಜಿಟಲ್ ಸ್ಕ್ಯಾಮ್ಸ್ಟರ್ಸು ದೇಶದಲ್ಲಿ ಬಹಳ ಜಾಸ್ತಿ ಆಗಿದೆ. ಇಲ್ಲಿ ಗೊತ್ತಾಗುವಷ್ಟೊತ್ತಿಗೆ ಅದನ್ನ ವಾಪಸ್ ಹಣ ಬಂದಿದೆ, ಅದು ಬೇರೆ. ಬಟ್ ಆದ್ರೆ ವಿಷಯ ನಾನು ಹೇಳೋದು, ಇದರ ಬಗ್ಗೆ ನಮ್ಮ ಸಮಾಜ ಬಹಳ ಗಂಭೀರವಾಗಿ ತಗೋಬೇಕು. ನಮ್ಮ ಕೊಲೀಗು ರಾಜ್ಯಸಭಾ ಸದಸ್ಯರು, ಇನ್ಫೋಸಿಸ್ ಸಂಸ್ಥೆ ಮುಖ್ಯಸ್ಥರ ಪತ್ನಿ ಆಗಿರ್ತಕ್ಕಂಥ ಸುಧಾಮೂರ್ತಿ ಅವ್ರಿಗೆ ಫೋನ್ ಮಾಡ್ತಾರೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಇವತ್ತು ಡಿಜಿಟಲ್ ಸ್ಕ್ಯಾಮ್ಸ್ ಆಗ್ತಾ ಇದೆ, ಫ್ರಾಡ್ ಆಗ್ತಾ ಇದೆ. ನಾನು ಫೈನಾನ್ಸ್ ಕಮಿಟಿಯಲ್ಲಿ ಇದನ್ನು ಬಹಳ RBI ಗವರ್ನರ್ ಇಂದ ನಾನೇ ಮಾತಾಡ್ತಾ ಇರ್ತೀನಿ. ಹಾಗಾಗಿ ಯಾರು ಇನ್ನೋಸೆಂಟ್ ಇರ್ತಾರೆ ಅಂತವರು ಇದರಲ್ಲಿ ಬಹಳ ಬೇಗ ಅವರು ಹಣ ಕಳ್ಕೊಳ್ತಾರೆ. ಅವರ ಒಂದು ಇನ್ನೋಸೆನ್ಸ್ ಇಲ್ಲ. ಅದಕ್ಕೆ ನಾನು ಎಲ್ಲಾ ಮಹಿಳೆಯರಲ್ಲಿ ಎಲ್ಲರಲ್ಲಿ ಕೂಡ ನಾನು ಕೇಳ್ಕೊಳ್ತೀನಿ. ಅನೇಕ ನನ್ನ ಸ್ನೇಹಿತರುಗಳೇ ಕಳ್ಕೊಂಡಿದ್ದಾರೆ, ಏನು ಎಲ್ಲ ಬುದ್ಧಿವಂತರು, ವಿದ್ಯಾವಂತರು. ಇದು ದೊಡ್ಡ ಪಿಡುಗಾಗಿದೆ, ಈ ದೇಶದಲ್ಲಿ ದೊಡ್ಡ ಪಿಡುಗಾಗಿದೆ. ಇದನ್ನ ನಾವೆಲ್ಲ ಕೂಡ ಸೇರಿ ಮತ್ತು ನಮ್ಮ ಸೈಬರ್ ಕ್ರೈಮ್ ಬ್ರಾಂಚಸ್ ಏನಿದೆ ಇನ್ನೂ ಕೂಡ ಸ್ಟ್ರೆಂಥನ್ ಮಾಡಬೇಕು. ಇನ್ನೂ ಕೂಡ ಸ್ಟ್ರೆಂಥನ್ ಮಾಡಿ ಎಲ್ಲ ತಂತ್ರಜ್ಞಾನವನ್ನ ಬಳಸಿ ಅವರನ್ನ ಹಿಡಿಯುವಂತ ಕೆಲಸ ಮಾಡಬೇಕು. ಇದು ಒಟ್ಟಿನಲ್ಲಿ ದೇಶದಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ಟ್ರಾನ್ಸ್ಫರ್ಸ್ಗೂ ಡಿಜಿಟಲ್ ಸ್ಕ್ಯಾಮ್ಸ್ಗೂ ಬಹಳ ವ್ಯತ್ಯಾಸ ಇದೆ. ಡಿಜಿಟಲ್ ಟ್ರಾನ್ಸ್ಫರ್ಸ್ ಏನು? ಕೇಂದ್ರ ಸರ್ಕಾರದಿಂದ ನಿಮ್ಮ ಅಕೌಂಟ್ಗೆ ನೇರವಾಗಿ DPT ಆಗುತ್ತೆ. ನಿಮ್ಮ ನಂಬರ್ಗೆ ಮೆಸೇಜ್ ಬರುತ್ತೆ, ನೀವು ಎಸ್ ಅಂದ್ರೆ ಮಾತ್ರ ನಿಮ್ಮ ಇದಕ್ಕೆ ಹೋಗುತ್ತೆ, ಬ್ಯಾಂಕಿಗೆ. ಅಲ್ಲೇನು ಮಾಡೋಕ್ಕಾಗಲ್ಲ. ಅವ್ರು ಏನ್ ಮಾಡ್ತಾರೆ, ನಿಮ್ಮ ಆಧಾರ್ ಕಾರ್ಡ್ ತಗೊಳ್ಳೋದು ಎಲ್ಲಿಂದನೋ. ಇವತ್ತೇನಾಗುತ್ತೆ, ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನೋ ತಗೊಂಡಿರ್ತೀರಿ, ಇಲ್ಲ UPI ಇಂದ ಎಲ್ಲೋ ಏನೋ ತಗೊಂಡಿರ್ತೀರಿ. ಅಲ್ಲಿಂದ ಅಂಗಡಿಗಳ ಹತ್ರ ಇನ್ಫಾರ್ಮೇಶನ್ ತಗೊಳ್ಳೋದು, ಟಿಕೆಟ್ ಅಲ್ಲಿ ಇನ್ಫಾರ್ಮೇಶನ್ ತಗೊಂಡು ಅದ್ರ ಮೂಲಕ ಅವರು ಈ ರೀತಿಯಲ್ಲಿ ಸ್ಕ್ಯಾಮ್ ಅನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವರೆಲ್ಲ ಕ್ರಿಮಿನಲ್ಸ್. ನೋಡ್ರಿ, ಕಳ್ತನ, ಸುಲಿಗೆ, ಇವತ್ತು ಇವೆಲ್ಲ ಮಾಡೋದ್ರ ಬದಲು ಇದು ಬಹಳ ಸುಲಭ ಅಲ್ವಾ? ಎಲ್ಲೋ ಕೂತ್ಕೊಂಡು ಫೋನಲ್ಲಿ ದುಡ್ಡು ಮಾಡ್ಕೊಳ್ಳೋದು, ಇದು ಒಂದು ದಂಧೆ. ಇದು ದಿಸ್ ಇಸ್ ಎ ನ್ಯೂ ಟ್ರೆಂಡ್, ಆರ್ಗನೈಸ್ಡ್ ಕ್ರೈಮ್. ಇದು ಪಂಚಮಶಾಲಿ ಕ್ರಿಶ್ಚಿಯನ್, ಕುರುಬಾ ಕ್ರಿಶ್ಚಿಯನ್, ಮಡಿವಾಳ ಕ್ರಿಶ್ಚಿಯನ್, ಸವಿತಾ ಕ್ರಿಶ್ಚಿಯನ್. ಯಾವುದೇ ಜಾತಿ ಒಂದು ಹೆಸರು ಗೆಜೆಟ್ ಅಲ್ಲಿದೆ, ಅದು ದೇಶದ ಗೆಜೆಟ್ ಅಲ್ಲಿದೆ, ರಾಜ್ಯದ ಗೆಜೆಟ್ ಅಲ್ಲಿದೆ, ಅದೇ ಅಧಿಕೃತ. ಇದನ್ನ ಯಾರು ಇವರಿಗೆ ಹುಟ್ಟಾಕ್ದವ್ರು? ಅಂದ್ರೆ ಒಂದು ಕಡೆ ಮೀಸಲಾತಿ, ಒಂದು ಕಡೆ ಆರ್ಥಿಕ ಮತ್ತು ಸಾಮಾಜಿಕ ಏನಿವತ್ತು ಇವರು ಸೆನ್ಸಸ್ ಮಾಡಕ್ಕೆ ಹೊರಟಿದ್ದಾರೆ, ಇದರ ಹೆಸರಿನಲ್ಲಿ ಧರ್ಮಗಳನ್ನ ಒಡೆಯುವಂಥದ್ದು, ಜಾತಿಗಳನ್ನ ಒಡೆಯುವಂಥದ್ದೇ ಇವರ ಅಜೆಂಡಾ. ದಟ್ ಈಸ್ ದೇರ್ ಮೇನ್ ಅಜೆಂಡಾ, ಹಿಡನ್ ಅಜೆಂಡಾನೇ ಅದು. ಹಾಗಾಗಿ ಇದು ನಿಜವಾಗಿಯೂ ಕೂಡ ಬಹುಸಂಖ್ಯಾತ ಹಿಂದೂ ಧರ್ಮದವರ ಮೇಲೆ ಇದು ಗದ ಪ್ರಹಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಇವ್ರಿಗೆ ಯಾರು ಇಂಥ ಸಜೆಷನ್ ಕೊಡ್ತಾವ್ರೆ, ಸಲಹೆಗಳು ಕೊಡ್ತಾವ್ರೆ, ದೇವರೇ ಕಾಪಾಡ್ಬೇಕು ಇವ್ರನ್ನ. ಆದ್ರೆ ಯಾವೊಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಸಾಮಾನ್ಯ ವ್ಯಕ್ತಿ ಇವ್ರು ತೆಗೆದುಕೊಂಡಂತ ನಿರ್ಣಯಗಳ ಬಗ್ಗೆ ಕಠೋರವಾಗಿ ಅವ್ರ ತೀರ್ಮಾನಗಳು ಮುಂದೆ ಇರ್ತವೆ. ತಾವು ನೋಡಿ, ಸುಮ್ಮನೆ ಇದ್ದಾರೆ ಅಂತ ತಿಳ್ಕೊಂಡಿದ್ದಾರೆ, ಅವರು ಪ್ರತಾಪವನ್ನ ಮುಂದಿನ ಬ್ಯಾಲೆಟ್ಗಳಲ್ಲಿ ತೋರಿಸ್ತಾರೆ.